ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026 ಮಾರ್ಚ್ 19ರಂದು ಶಕ್ತಿಶಾಲಿ ಯುಗಾದಿ ಅಮಾವಾಸ್ಯೆ ಬಂದಿದೆ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನ ಹಾಕಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದ ಅಷ್ಟು ಐಶ್ವರ್ಯಗಳು ಬಂದು ಸೇರುತ್ತವೆ. ಸಾಲದ ಬಾಧೆಗಳು, ಬಡತನ ಸಂಪೂರ್ಣವಾಗಿ ದೂರವಾಗುತ್ತದೆ. ಧನವು ನಿರಂತರವಾಗಿ ಮನೆಗೆ ಹರಿಯುತ್ತಲೇ ಇರುತ್ತದೆ. ತಮ್ಮ ಜನ್ಮ ಧನ್ಯವಾಗುತ್ತದೆ. ನಿಮ್ಮ 7 ತಲೆಮಾರುಗಳವರೆಗೆ ಮುಗಿಯದ ಸಂಪತ್ತು ಬರುತ್ತದೆ. ಧನಕ್ಕೆ ಅಥವಾ ಧಾನ್ಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ. ಸಮಸ್ಯೆಗಳು ದೂರವಾಗುತ್ತವೆ. ಧನ ಲಾಭವಾಗುತ್ತದೆ. ಆರ್ಥಿಕ ಸಂಕಷ್ಟಗಳು, ಸಾಲಬಾಧೆಗಳು ಎಲ್ಲವೂ ದೂರವಾಗುತ್ತವೆ. ಈ ಅದ್ಭುತ ಈ ದಿನದಂದು ಅಕ್ಕಿ ಡಬ್ಬಿಯಲ್ಲಿ ಏನು ಹಾಕಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋಗೆ ಹೋಗುವ ಮೊದಲು ಶ್ರೀ ಮಾತ್ರೆ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ದಿನ ಪೂಜೆ ವಿಧಾನ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ಈ ದಿನ ಗಂಗಾ, ಯಮುನಾ, ನರ್ಮದಾ ಮತ್ತು ಶಿಪ್ರಾ ಎಂಬ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಭಕ್ತರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ. ಸ್ನಾನದ ನಂತರ ಭಗವಾನ್ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಈ ಪವಿತ್ರ ದಿನದಂದು ಒಬ್ಬರು 108 ಬಾರಿ ಈ ಮಂತ್ರಗಳನ್ನು ಪಠಿಸಬೇಕು. ಓಂ ನಮಃ ಶಿವಾಯ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ. ಜನರು ಈ ದಿನ ದಾನ ಮಾಡಬೇಕು. ನಿರ್ಗತಿಕರಿಗೆ ಅನ್ನ, ಬಟ್ಟೆ ಮುಂತಾದವುಗಳನ್ನು ದಾನ ಮಾಡಬೇಕು. ರಾತ್ರಿಯಲ್ಲೂ ಚಂದ್ರನಿಗೆ ನೀರನ್ನು ಅರ್ಪಿಸಬೇಕು. ಚಂದ್ರದೇವನನ್ನ ಮೆಚ್ಚಿಸಲು ಮತ್ತು ಮನಸ್ಸಿನ ಶಾಂತಿಯನ್ನ ಪಡೆಯಲು ನೀವು ಉಪವಾಸವನ್ನು ಸಹ ಆಚರಿಸಬಹುದು. ಈ ದಿನ ನಿಯಮಗಳು. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಪವಿತ್ರ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ. ಈ ದಿನದ ಉಪವಾಸವನ್ನು ಅತ್ಯಂತ ಶ್ರದ್ಧೆ, ಸ್ವಚ್ಛತೆ ಮತ್ತು ಭಕ್ತಿಯಿಂದ ಮಾಡಬೇಕು. ಈ ದಿನ ದಾನ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೀನು, ಮದ್ಯ ಇತ್ಯಾದಿ ಆಹಾರ ಪದಾರ್ಥಗಳಿಂದ ದೂರವಿರಿ. ನೀವು ಉಪವಾಸ ಮಾಡುತ್ತಿದ್ರೆ ಮಧ್ಯಾಹ್ನ ತಪ್ಪಿಯೂ ಮಲಗಬೇಡಿ. ಪೂಜೆಯ ಸಮಯದಲ್ಲಿ ದೇವರಿಗೆ ಚೂರ್ಮ, ಲಡ್ಡುಗಳನ್ನು ಅರ್ಪಿಸಿ. ಈ ದಿನ ಅರ್ಹ ಬ್ರಾಹ್ಮಣರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ದಾನ ಮಾಡಿ. ಈ ದಿನದ ಪರಿಹಾರ. ಮಾನಸಿಕ ಅಸ್ಥಿರತೆಯಿಂದ ಬಳಲುತ್ತಿರುವ ಜನರು ಈ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸಬೇಕು. ನಿಮ್ಮ ತಾಯಿಯಿಂದ ಆಶೀರ್ವಾದವನ್ನ ಪಡೆಯಿರಿ. ನಿಮ್ಮ ತಾಯಿಯನ್ನ ಸಂತೋಷವಾಗಿರಿಸಿಕೊಳ್ಳಿ. ಪ್ರತಿದಿನ 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಜಪಿಸಿ. ಈ ಮಂತ್ರವನ್ನ ಪ್ರತಿದಿನ 108 ಬಾರಿ ಜಪಿಸಿ. ಓಂ ಶ್ರಂ ಶ್ರೀಂ ಶ್ರೋಂ ಸಹ ಚಂದ್ರಮಸೆ ನಮಃ. ಭಗವಾನ್ ವಿಷ್ಣುವನ್ನ ನಿಜವಾದ ಭಕ್ತಿ ಮತ್ತು ಸಮರ್ಪಣೆಯಿಂದ ಪೂಜಿಸಿ ಹಾಗೂ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಇನ್ನು ಈ ದಿನ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಸಂಕಷ್ಟಗಳು ಬರುತ್ತಲೇ ಇರುತ್ತವೆ. ಮನುಷ್ಯನಾದ ಮೇಲೆ ಕಷ್ಟಗಳು ಬರುತ್ತಲೇ ಇರುತ್ತವೆ. ಆದರೆ ಕೆಲವರಿಗೆ ಕಷ್ಟಗಳು ಹೀಗೆ ಬಂದು ಹಾಗೆ ಹೋಗುತ್ತವೆ. ಇನ್ನು ಕೆಲವರಿಗೆ ಆ ಕಷ್ಟಗಳು ಹಾಗೆಯೇ ಮುಂದುವರಿಯುತ್ತಲೇ ಇರುತ್ತವೆ. ಎಷ್ಟೇ ಕಷ್ಟಪಟ್ಟರೂ ಕಷ್ಟಗಳು ಕಡಿಮೆಯಾಗುವುದಿಲ್ಲ. ಇಂಥವರು ಕಷ್ಟಗಳಿಂದ ಹೊರಬಂದು ಜೀವನದಲ್ಲಿ ಹಣದ ಕೊರತೆ ಇಲ್ಲದೆ ಬದುಕಬೇಕೆಂದರೆ ಮರೆಯದೆ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ. ಈ ದಿನದಂದು ಎಲ್ಲರೂ ಬೆಳಿಗ್ಗೆ ಸಂಜೆ ಚಿಟಿಕೆ ಗಂಧದ ಪುಡಿ ಹಾಕಿ ದೀಪಾರಾಧನೆಯನ್ನು ಮಾಡಿ. ಯಾರು ಅಕ್ಕಿ ಡಬ್ಬದಲ್ಲಿ ಇದನ್ನು ಒಂದನ್ನು ಹಾಕುತ್ತಾರೋ ಅಂಥವರ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಕ್ಕಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರಲೇಬೇಕು. ಅಕ್ಕಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ನೀವು ಕೋಟಿಗಟ್ಟಲೆ ಹಣ ಅಥವಾ ಲಕ್ಷಗಟ್ಟಲೆ ಸಂಪಾದಿಸಿದರೂ, ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, ನೀವು ಅಕ್ಕಿಯನ್ನು ತಿನ್ನುತ್ತೀರೇ ಹೊರತು ಚಿನ್ನ ಅಥವಾ ಹಣವನ್ನು ತಿನ್ನುವುದಿಲ್ಲ. ಹಾಗಂತ ಹಣ, ಚಿನ್ನಕ್ಕೆ ಬೆಲೆ ಇಲ್ಲ ಎಂದಲ್ಲ. ಮಾನವನ ಜೀವನದಲ್ಲಿ ಹಣ ಬಹಳ ಮುಖ್ಯ. ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಹಣದ ಹಿಂದೆ ಓಡುತ್ತಾರೆ. ಪ್ರತಿಯೊಬ್ಬರೂ ಮನೆಯಲ್ಲಿ ಅಕ್ಕಿಯನ್ನು ಅಕ್ಕಿ ಡಬ್ಬದಲ್ಲಿ ಅಥವಾ ಅಕ್ಕಿ ಕೋಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು, ಸಮಸ್ಯೆಗಳು ದೂರವಾಗಿ ಎಲ್ಲ ರೀತಿಯಿಂದಲೂ ಒಳಿತಾಗುತ್ತದೆ. ಸಂಪಾದಿಸುವ ಮಾರ್ಗಗಳು ಸಹ ತಿಳಿದುಕೊಳ್ಳುತ್ತಾರೆ. ಯಾವುದೇ ಸಮಸ್ಯೆಗಳಿದ್ದರೂ ಹೋಗುತ್ತದೆ. ಎಲ್ಲ ಆರ್ಥಿಕ ತೊಂದರೆಗಳು ಸಹ ದೂರವಾಗುತ್ತವೆ. ಎಲ್ಲ ಸಾಲದ ತೊಂದರೆಗಳು ಸಹ ದೂರವಾಗುತ್ತವೆ. ಅಕ್ಕಿ ಕಡಿಮೆಯಾಗದೆ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. ಈ ಶಕ್ತಿಶಾಲಿ ದಿನ ಅಕ್ಕಿ ಡಬ್ಬವನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಮಾಡಬಾರದು. ಖಾಲಿಯಾಗುವವರೆಗೆ ಹಾಗೆ ಇಡಬಾರದು. ಸ್ವಲ್ಪ ಅಕ್ಕಿ ಇರುವಾಗಲೇ ಮೊದಲೇ ಅಕ್ಕಿ ಚೀಲವನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಬೇಕು. ಹಾಗೆ ಅಕ್ಕಿ ಖಾಲಿಯಾಗದಂತೆ ನೋಡಿಕೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹ ಎಲ್ಲರಿಗೂ ಇರುತ್ತದೆ. ಅದೇ ರೀತಿ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯಂದಿರುವ ಹುಳ ಹಿಡಿಯದಂತೆ ನೋಡಿಕೊಳ್ಳಬೇಕು. ಕೆಲವರು ಕೈಯಿಂದ ಅಕ್ಕಿಯನ್ನು ಡಬ್ಬಕ್ಕೆ ಹಾಕಿದರೆ ಆ ಅಕ್ಕಿ ಸುಲಭವಾಗಿ ಹುಳ ಹಿಡಿಯುತ್ತದೆ.
ಹಾಗೆ ಹುಳ ಹಿಡಿಯದಂತೆ ಇರಬೇಕೆಂದರೆ ಅಕ್ಕಿ ಡಬ್ಬದಲ್ಲಿ ಕೆಲವು ಬೇವಿನ ಎಲೆಗಳನ್ನು ಅಂದರೆ ಒಂದು ಹಿಡಿ ಬೇವಿನ ಎಲೆಗಳನ್ನು ಅಕ್ಕಿ ಡಬ್ಬದಲ್ಲಿ ಹಾಕಿ ಹಾಗೆ ಹಾಕುವುದರಿಂದ ಅಕ್ಕಿಗೆ ಹುಳು ಹಿಡಿಯುವುದಿಲ್ಲ. ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದಿನದಂದು ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಟ್ಟೆ, ಕೆಂಪು ಬಣ್ಣ, ಬಿಳಿ ಬಣ್ಣ ಈ 3 ಬಣ್ಣಗಳಲ್ಲಿ ಯಾವುದೇ ಬಣ್ಣದ ಬಟ್ಟೆಯನ್ನಾದರೂ ತೆಗೆದುಕೊಳ್ಳಬಹುದು. ಹೀಗೆ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಮೊದಲು 5 ತುಳಸಿ ಎಲೆಗಳನ್ನು ಹಾಕಿ. ಏಕೆಂದರೆ ತುಳಸಿ ಎಲೆಗಳು ಬಡತನವನ್ನು ನಿವಾರಿಸುತ್ತವೆ. ತುಳಸಿ ಎಲೆಗಳಿಗೆ ಜನರನ್ನು ಆಕರ್ಷಿಸುವ ಶಕ್ತಿ ಇದೆ. ಮೇಲಾಗಿ ತುಳಸಿ ಎಲೆಗಳು ಲಕ್ಷ್ಮೀ ದೇವಿಯ ಸ್ವರೂಪವಾಗಿರುವುದರಿಂದ 5 ತುಳಸಿ ಎಲೆಗಳನ್ನು ಹಾಕಿ. ನಂತರ 2 ಲಕ್ಷ್ಮೀ ಕವಡೆಗಳನ್ನು ಸಹ ಹಾಕಿ. ಏಕೆಂದರೆ ಲಕ್ಷ್ಮೀ ಕವಡೆ ಎಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಲಕ್ಷ್ಮೀ ಕವಡೆಗಳಿಂದ ಅಮ್ಮನವರ ಅನುಗ್ರಹವನ್ನು ಸುಲಭವಾಗಿ ಪಡೆಯಬಹುದು. ಆದ್ದರಿಂದ 2 ಲಕ್ಷ್ಮಿ ಕವಡೆಗಳನ್ನು ಬಟ್ಟೆಯಲ್ಲಿ ಹಾಕಿ. ನಿಮ್ಮ ಬಳಿ ಲಕ್ಷ್ಮಿ ಕವಡೆ ಇಲ್ಲದಿದ್ದರೆ 2 ಗೋಮತಿ ಚಕ್ರಗಳನ್ನು ಅಥವಾ ಇಲ್ಲದಿದ್ದರೆ 2 ಅರಿಶಿನ ಕೊಂಬುಗಳನ್ನು ಹಾಕಿ. ನಂತರ 11 ರೂಪಾಯಿ ನಾಣ್ಯಗಳನ್ನು ಈ ವಸ್ತ್ರದಲ್ಲಿ ಹಾಕಿ. ಇವೆಲ್ಲವನ್ನು ಒಂದು ಸಣ್ಣ ಗಂಟು ಕಟ್ಟಿ ನಂತರ ಈ ಗಂಟನ್ನು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು ಧೂಪ ತೋರಿಸಿ ಆನಂತರ ತೆಗೆದುಕೊಂಡು ಹೋಗಿ ಅಕ್ಕಿ ಡ್ರಮ್ಗಳಲ್ಲಿ ಹಾಕಿ. ಅಂದರೆ ಅಕ್ಕಿಯ ಒಳಗೆ ಕೂತು ಹಾಕಿ. ಹೀಗೆ ಇಡುವುದರಿಂದ ನಿಮ್ಮ ತಲೆಮಾರುಗಳವರೆಗೆ ಹಣಕ್ಕೆ ಮತ್ತು ಧಾನ್ಯಕ್ಕೆ ಕೊರತೆ ಬರುವುದಿಲ್ಲ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಧನಲಾಭ ಉಂಟಾಗುತ್ತದೆ. ವಿಪರೀತ ಧನ ಬರುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ. ನಿಮಗೆ ಹಿಂತಿರುಗುವಿಕೆ ಎಂಬುದೇ ಇರುವುದಿಲ್ಲ. ಆದ್ದರಿಂದ ಎಲ್ಲರೂ ಶಕ್ತಿಶಾಲಿ ಈ ದಿನ ಈ ಪರಿಹಾರವನ್ನು ಮಾಡಿ. ಆದರೆ ಈ ಪರಿಹಾರ ಮಾಡುವವರು ಇಂದು ಒಂದು ನಿಯಮವನ್ನು ಪಾಲಿಸಬೇಕು. ಅದೇನು ಅಂದರೆ ನಾನ್ವೆಜ್ ತಿನ್ನಬಾರದು. ಮೊಟ್ಟೆ, ಮಾಂಸ ಹೀಗೆ ಯಾವುದೇ ರೀತಿಯ ಮಾಂಸಾಹಾರವನ್ನು ತಿನ್ನದೆ ಈ ಪರಿಹಾರವನ್ನು ಮಾಡಬೇಕು. ಅಕ್ಕಿ ಡಬ್ಬದಲ್ಲಿ ಇಟ್ಟ ಈ ಗಂಟನ್ನು 6 ತಿಂಗಳ ನಂತರ ತೆಗೆದು ಯಾವುದೇ ದೇವಸ್ಥಾನದ ಆವರಣದಲ್ಲಿ ಬಿಡಬೇಕು. ಬೇರೆ ಕಡೆ ಎಸೆಯಬಾರದು. ಈ ಸಣ್ಣ ಪರಿಹಾರದಿಂದ ಅನೇಕ ಅದ್ಭುತಗಳು ನಡೆಯುತ್ತವೆ. ಆದ್ದರಿಂದ ನೀವು ಕೂಡ ಈ ಪವಿತ್ರ ದಿನದಂದು ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿ ಶುಭ ಫಲಿತಾಂಶಗಳನ್ನು ಪಡೆಯಲು ಧಾನ್ಯಕ್ಕೆ ಕೊರತೆ ಇಲ್ಲದೆ ಸಂತೋಷದಿಂದ ಬದುಕಿ. ಉತ್ತಮ ನಿದ್ದೆ. ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ. ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಸ್ನಾನದ ಲವಣಗಳ ಬಳಕೆಯುಕ್ತ ಉತ್ತಮ ನಿದ್ರೆ ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ. ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ. ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ. ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು. ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ. ಒಂದು ಬಕೆಟ್ ನೀರಿಗೆ 2 ಅಥವಾ 3 ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ. ಬೇಗನೆ ಕರಗುತ್ತದೆ. ನಂತರ ಸ್ನಾನ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ವರ್ಷ 2026 ಮಾರ್ಚ್ 19ರಂದು ಶಕ್ತಿಶಾಲಿ ಯುಗಾದಿ ಅಮಾವಾಸ್ಯೆ ಬಂದಿದೆ. ಇದರಿಂದಾಗಿ ಈ ದಿನ ಮಹತ್ವ ಸಾಕಷ್ಟು ಹೆಚ್ಚಾಗುವುದು. ಈ ದಿನ ಸ್ನಾನ, ದಾನ, ತರ್ಪಣ ನೀಡುವುದು ಜೊತೆಗೆ ಹನುಮಂತ ಹಾಗೂ ಮಂಗಳ ದೇವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುವುದೆಂದು ಹೇಳಲಾಗುತ್ತದೆ. ಜೊತೆಗೆ ಶನಿದೇವನ ಕೃಪೆ ನಿಮ್ಮ ಮೇಲೆ ಸಾಕಷ್ಟು ಹೆಚ್ಚಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನ ಪೂಜೆಯನ್ನು ಮಾಡುವ ಜನರಿಗೆ ಶನಿದೇವರು ಎಂದಿಗೂ ಕಷ್ಟಗಳನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ದಿನದ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಾಗಿವೆ. ಈ ದಿನ ಸಾಕಷ್ಟು ಲಾಭದಾಯಕವಾಗಿರುವುದರಿಂದ ಹೆಚ್ಚಿನ ಸುಖ ಸಮೃದ್ಧಿಯನ್ನು ನೀಡಲಿದೆ. ಇಂತಹ ಅದ್ಭುತವಾದ ದಿನದಂದು ಯಾರು ಮನೆಯಲ್ಲಿ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕುತ್ತಾರೋ ಅವರ ಮನೆ ತುಂಬಾ ಪ್ರಶಾಂತವಾಗಿ ಬದಲಾಗುತ್ತದೆ. ಹಾಗೆ ಅವರ ಮನೆಯಲ್ಲಿರುವ ದರಿದ್ರ ಬಾಧೆಗಳೆಲ್ಲವೂ ಹೋಗುತ್ತದೆ. ಈ ವಿಡಿಯೋದಲ್ಲಿ ಈ 3 ಪದಾರ್ಥಗಳು ಯಾವುದು, ಧೂಪ ಯಾವ ರೀತಿ ಹಾಕಬೇಕು ಎಂದು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ.
ಸ್ನೇಹಿತರೆ, ಈ ದಿನ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಅವತ್ತು ಯಾರು ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಖಂಡಿತ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಈ ದಿನ ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದರೆ ತುಂಬಾ ಒಳ್ಳೆಯದು. ಅಮಾವಾಸ್ಯೆ ಮತ್ತು ಪೌರ್ಣಮಿ ಶೂನ್ಯ ತಿಥಿಗಳು. ಇಂತಹ ಶೂನ್ಯ ತಿಥಿಗಳಲ್ಲಿ ವಿಶೇಷವಾದ ದೈವಿಕ ಶಕ್ತಿಗಳು ಇರುತ್ತವೆ. ಹಾಗೆ ಆ ತಿಥಿಗಳು ಪರಮ ಪವಿತ್ರವಾದವು ಎಂದು ನಮ್ಮ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಗಂಡನ ಆಯಸ್ಸು, ಆರೋಗ್ಯ ಬದಲಾಗುತ್ತದೆ. ದೇವರ ಆರಾಧನೆಗೆ ಒಳ್ಳೆಯ ದಿನ. ಈ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಮಹಾವಿಷ್ಣು, ಪರಮೇಶ್ವರ, ಶನಿದೇವರು ಹಾಗೂ ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜಿಸಲಾಗುತ್ತದೆ. ಭಕ್ತಿಯಿಂದ ಪರಮೇಶ್ವರನನ್ನ ಪೂಜಿಸಿದರೆ ಅದೃಷ್ಟ, ಸಂಪತ್ತು ಜೊತೆಗೆ ಅಷ್ಟೈಶ್ವರ್ಯವನ್ನ ಪರಮೇಶ್ವರ ಕೊಡುತ್ತಾರೆ. ನೀವು ಅಂದುಕೊಂಡ ಕಾರ್ಯಗಳು ನೆರವೇರಬೇಕು ಅಂದರೆ ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕು. ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸೋದ್ರಿಂದ ಸಂಪತ್ತಿನ ಜೊತೆಗೆ ನೀವು ಅಂದುಕೊಂಡ ಕೆಲಸಗಳು ಬೇಗನೆ ಪೂರ್ತಿಯಾಗುತ್ತದೆ. ಅದಕ್ಕಾಗಿ ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ತುಪ್ಪದ ದೀಪ ಹಚ್ಚಿ 18 ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ. ಈ ದಿನ ಮಹಾವಿಷ್ಣುವನ್ನ ಪೂಜಿಸೋದ್ರಿಂದ ಆರ್ಥಿಕ ಸಮಸ್ಯೆಗಳು ಹೋಗಿ ಆಯಸ್ಸು, ಆರೋಗ್ಯ ಹೆಚ್ಚಾಗುತ್ತದೆ. ಈ ದಿನ ಮನೆಯಲ್ಲಿ ಮೃತಪಟ್ಟ ಪೂರ್ವಿಕರನ್ನ ಪೂಜಿಸೋದ್ರಿಂದ ಅವರು ಸಂತೃಪ್ತಿ ಹೊಂದುತ್ತಾರೆ. ಈ ದಿನ ಪಿತೃದೇವತೆಗಳು ಮನೆಗೆ ಬರುತ್ತಾರೆಂದು ಹಿಂದೂಗಳು ನಂಬುತ್ತಾರೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದವರು ಈ ದಿನ ನಿಮ್ಮ ಪೂರ್ವಿಕರ ಫೋಟೋಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಅವರನ್ನು ಪೂಜೆ ಮಾಡಿಕೊಂಡು ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಹೇಳಿಕೊಂಡ್ರೆ ಓಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಮಲಗುವ ಮುಂಚೆ 5 ಸಲ ಭಕ್ತಿಯಿಂದ ಜಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ದಿನ ಶನಿದೇವರನ್ನ ಪೂಜಿಸೋದ್ರಿಂದ ಶನಿದೋಷ ಹೋಗಿ ಮನೆಯಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಈ ದಿನ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ನಮಗೆ ಅದ್ಭುತವಾದ ಫಲ ಬರುವುದು ಸ್ವಂತ ನಾವೇ ಗಮನಿಸಬಹುದಾಗಿದೆ. ಹಾಗೆ ನಮಗಿರುವಂಥ ದರಿದ್ರ, ಕಷ್ಟಗಳು ಎಲ್ಲವೂ ಹೋಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು. ಹಾಗಾಗಿ ಈ ಶಕ್ತಿಯುತವಾದ ದಿನದಂದು ಈ ಅದ್ಭುತವಾದ ಧೂಪವನ್ನು ನಿಮ್ಮ ಮನೆಯಲ್ಲಿ ತಪ್ಪದೆ ಹಾಕಿ. ಈ ಧೂಪ ಹಾಕಿದ ಮೇಲೆ ನಿಮಗೆ ಬರುವಂತಹ ಫಲವನ್ನು ನೀವೇ ನೋಡಿ ಆಶ್ಚರ್ಯಪಡುತ್ತೀರಿ. ಹಾಗೆ ನಿಮ್ಮ ಮನೆಯಲ್ಲಿ ಇನ್ಮುಂದೆ ಹಣದ ಸಮಸ್ಯೆ ಕೂಡ ಇರುವುದಿಲ್ಲ. ದೃಷ್ಟಿದೋಷಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು ಹಾಗೂ ನಮ್ಮನ್ನು ದ್ವೇಷಿಸುವವರು ನಮ್ಮ ಮೇಲೆ ಮಾಡುವಂಥ ಕೆಟ್ಟ ಪ್ರಯೋಗಗಳನ್ನು ಕೂಡ ನಾವು ಈ ದಿನ ನಿವಾರಿಸಿಕೊಳ್ಳಬಹುದು. ತುಂಬ ಜನರಿಗೆ ಮನೆಯಲ್ಲಿ ಗಲಾಟೆಗಳು, ಸಮಸ್ಯೆಗಳು, ಹಣದ ಕೊರತೆ, ಆರೋಗ್ಯ, ನೆಮ್ಮದಿ ಇಲ್ಲದಿರುವುದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ಸಮಸ್ಯೆ, ಹೀಗೆ ಯಾವುದೋ ಒಂದು ಸಮಸ್ಯೆ ಇರುತ್ತದೆ. ನಿಮ್ಮ ಮನೆಯಲ್ಲೂ ಕೂಡ ಇದರಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ಈ ದಿನ ನಾನು ಹೇಳೋ ರೀತಿಯಲ್ಲಿ ತಪ್ಪದೆ ಧೂಪ ಹಾಕಿ. ನಿಮಗೆ ಅಂಗಡಿ ಇದ್ದರೆ ಅಲ್ಲೂ ಕೂಡ ಈ ಧೂಪವನ್ನು ಹಾಕಿ. ಎಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳು ಹೊರಟು ಹೋಗುತ್ತದೆ ಅನ್ನೋದನ್ನು ನೀವೇ ನೋಡ್ತೀರಿ. ಈ ಸಲ ಹುಣ್ಣಿಮೆ ತಿಥಿ, ವಾರ, ನಕ್ಷತ್ರ ಎಲ್ಲವೂ ಕೂಡ ಅದ್ಭುತವಾಗಿ ಬಂದಿದೆ. ಹಾಗಾಗಿ ಈ ದಿನ ಮಾಡುವಂಥ ಯಾವ ಪರಿಹಾರ ಕೂಡ ಒಳ್ಳೆಯ ಫಲವನ್ನು ಕೊಡುತ್ತದೆ. ಈ ದಿನ ಈ 3 ಪದಾರ್ಥಗಳನ್ನು ಬೆರೆಸಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಒಳ್ಳೆಯದು ನಡೆಯುತ್ತದೆ. ಯಾಕೆಂದರೆ ಪ್ರತಿಯೊಬ್ಬರ ಮನೆಯೊಳಗೂ ಬಾತ್ರೂಮ್ಗಳಿರುತ್ತವೆ. ನಾವು ಹೊರಗಡೆ ಎಲ್ಲ ಕಡೆ ಓಡಾಡಿ ಮನೆಗೆ ಬಂದು ಬಾತ್ರೂಮ್ ಒಳಗೆ ಕಾಲು ತೊಳೆದುಕೊಳ್ತೀವಿ. ನಾವು ಹೊರಗಡೆಯಿಂದ ಮನೆಗೆ ಬರುವಾಗ ನಮ್ಮ ಜೊತೆ ಹೊರಗಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಮನೆಯೊಳಗೆ ಬರುತ್ತದೆ. ನಮ್ಮ ಕಣ್ಣಿಗೆ ಅದು ಕಾಣಿಸದಿರುವುದರಿಂದ ನಾವು ಅದನ್ನು ಗಮನಿಸುವುದಿಲ್ಲ. ಹಾಗೆ ನಮ್ಮ ಮನೆಯೊಳಗೆ ಬರುವವರು ಕೆಟ್ಟವರು, ಒಳ್ಳೆಯವರು ಇಬ್ಬರು ಇರುತ್ತಾರೆ. ಅವರ ಜೊತೆ ಬರುವಂಥ ನೆಗೆಟಿವ್ ಎನರ್ಜಿ ಕೂಡ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ಆ ಕಾರಣಗಳಿಂದಲೂ ಕೂಡ ನಮ್ಮ ಮನೆಯಲ್ಲಿ ವಿಪರೀತವಾಗಿ ಸಮಸ್ಯೆಗಳು ಶುರುವಾಗುತ್ತದೆ. ಕೆಲವರು ಮನೆಗೆ ಬಂದು ಹೋದ್ಮೇಲೆ ಮನೆಯಲ್ಲಿ ವಿಪರೀತವಾಗಿ ಕಷ್ಟಗಳು ಶುರುವಾಗುವುದನ್ನು ನಾವು ಒಂದಲ್ಲ ಒಂದು ಸಲ ಗಮನಿಸಿರುತ್ತೀವಿ. ಆ ರೀತಿ ಆಗೋಕೆ ಕಾರಣ ಏನೆಂದರೆ ಅವರ ಮೈಯೊಳಗೆ ಯಾವುದಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅವರು ನಮ್ಮ ಮನೆಯೊಳಗೆ ಬಂದಾಗ ಆ ನೆಗೆಟಿವ್ ಎನರ್ಜಿ ಅವರ ಮೈಯಿಂದ ಹೊರಬಂದು ನಮ್ಮ ಮನೆಯೊಳಗೆ ಉಳಿದು ಹೋಗುತ್ತದೆ. ಹಿಂದಿನ ಕಾಲದಲ್ಲಾದರೆ ಹೊರಗಿಂದ ಮನೆಗೆ ಬರಬೇಕು ಅಂದರೆ ಕಾಲು ತೊಳೆದುಕೊಂಡು ಮನೆಯೊಳಗೆ ಕಾಲಿಡುತ್ತಿದ್ದರು. ಈಗಲೂ ಕೂಡ ಕೆಲವು ಮನೆಗಳಲ್ಲಿ ಇದೇ ಆಚಾರ ಪಾಲಿಸುತ್ತಾರೆ. ದೇವಸ್ಥಾನಗಳಲ್ಲೂ ಕೂಡ ಇದೇ ಕಾರಣದಿಂದಲೇ ಕಾಲು ತೊಳೆದುಕೊಂಡು ಒಳಗೆ ಬರುವ ಆಚಾರ ಇಡಲಾಗಿದೆ. ಆದರೆ ಈಗ ಈ ರೀತಿ ಮಾಡಬೇಕು ಅಂದರೆ ನಮಗೆ ಸ್ವಂತ ಮನೆ ಇರಬೇಕು. ಮನೆ ಹೊರಗಡೆ ಕಾಲು ತೊಳೆದುಕೊಳ್ಳಲು ಜಾಗ ಇರಬೇಕು ಅಥವಾ ಬಾತ್ರೂಮ್ ಇರಬೇಕು.
ಇತ್ತೀಚೆಗೆ ಯಾರ ಮನೆ ಹೊರಗೆ ತಾನೆ ಅಂತ ವ್ಯವಸ್ಥೆ ಮಾಡಿರುತ್ತಾರೆ? ಎಲ್ಲರ ಮನೆಯಲ್ಲೂ ಬಾತ್ರೂಮ್ಗಳು ಹಾಲಲ್ಲಿ ಅಥವಾ ಬೆಡ್ರೂಮ್ ಒಳಗೆ ಕಟ್ಟಿರುತ್ತಾರೆ. ಕೆಲವರ ಮನೆಗಳಲ್ಲಿ ಕಿಚನ್ ಒಳಗಿರುತ್ತದೆ. ಹಾಗಾಗಿ ಇರೋ ದರಿದ್ರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬಂದೋಬಸ್ತಾಗಿ ಕಾಪಾಡಿಕೊಳ್ತಾ ಇರ್ತೀವಿ. ಹಾಗಾಗಿ ಆಗಾಗ ಮನೆಯಲ್ಲಿ ಸಾಂಬ್ರಾಣಿ ಹಾಕೋದು, ಪ್ರತಿದಿನ ಅಗರಬತ್ತಿ ಹಾಗೂ ಧೂಪ ಹಚ್ಚೋದು, ಗಂಟೆ ಹೊಡೆಯೋದು, ಶಂಕು ಊದೋದು ಎಲ್ಲ ಕೂಡ ಮಾಡ್ತಾ ಇರಬೇಕು. ಬಾತ್ರೂಮಿಂದ ಹೊರಗೆ ಬರುವಾಗ ಕಾಲು ತೊಳೆದುಕೊಂಡು ಬರಬೇಕು. ಇದನ್ನ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಬೇಕು. ಪ್ರತಿದಿನ ಮನೆಗೆ ಹೊರಗಿಂದ ಒಳಗೆ ಬರುವಾಗ ಕಾಲು ತೊಳೆಯಲು ಸಾಧ್ಯವಾಗಲಿಲ್ಲ ಅಂದರೂ ಕೂಡ ಯಾವುದಾದರೂ ಸಾವಿಗೆ ಹೋದಾಗ ಅಥವಾ ಸ್ಮಶಾನಕ್ಕೆ ಹೋದ ಸಂದರ್ಭದಲ್ಲಿ ಯಾವುದಾದರೂ ಪಾತ್ರೆ ಒಳಗೆ ಕಾಲಿಟ್ಟು ಮನೆ ಹೊರಗಡೆಯೇ ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗೋಕೆ ಪ್ರಯತ್ನ ಮಾಡಿ. ಅಥವಾ ನೀವು ಮನೆಯೊಳಗೆ ಬಂದರೂ ಕೂಡ ಸ್ನಾನ ಮಾಡಿದ ಮೇಲೆ ಮನೆಯೆಲ್ಲ ಗಂಗಾಜಲ ಚೆಲ್ಲಿ ಮನೆಯಲ್ಲಿ ಗುಡಿಸಿ ಒರೆಸಿಕೊಳ್ಳಿ. ಅಥವಾ ಒಂದು ವಾಟರ್ ಬಾಟಲ್ ತಗೊಂಡು ಮನೆ ಹತ್ತಿರದಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಅಲ್ಲೇ ಕಾಲು ತೊಳೆದುಕೊಂಡು ಮತ್ತೆ ಮನೆಗೆ ಹೋಗಿ. ಇನ್ನು ಧೂಪ ಹಾಕೋಕೆ ಬೇಕಾದಂಥ ಪದಾರ್ಥಗಳು ಸಾಂಬ್ರಾಣಿ, ಕರ್ಪೂರ ಹಾಗೂ ಕೆಲವು ಒಣಗಿದಂಥ ಬೇವಿನ ಎಲೆಗಳು. ಈ 3 ಪದಾರ್ಥಗಳು ತುಂಬ ಮುಖ್ಯ. ಇದರ ಜೊತೆಗೆ ನಿಮ್ಮ ಹತ್ತಿರ ಇದ್ದರೆ ಕೆಲವು ದರ್ಬೆ ಹಾಗೂ ಒಣಗಿದ ತುಳಸಿ ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನು ಎಲೆಗಳು ಮತ್ತು ಒಣಗಿದ ವೀಳ್ಯದೆಲೆಗಳನ್ನು ಕೂಡ ಸೇರಿಸಬಹುದು. ಇಲ್ಲದಿದ್ದರೆ ಬರೀ ಬೇವಿನ ಎಲೆ, ಕರ್ಪೂರ ಮತ್ತು ಸಾಂಬ್ರಾಣಿ ಬಳಸಿ ಧೂಪ ಹಾಕಿದರೂ ಸರಿ ಹೋಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅಥವಾ ಮೈಯಲ್ಲೇನಾದರೂ ಇದ್ದರೆ ಒಂದು ಕ್ಷಣ ಕೂಡ ನಿಮ್ಮ ಮನೆಯಲ್ಲಿರುವುದಿಲ್ಲ. ಯಾವ ರೀತಿ ಮನೆಯೊಳಗೆ ಬಂತು ಅದೇ ರೀತಿ ಹೊರಗೆ ಹೊರಟು ಹೋಗುತ್ತದೆ. ಅದು ನಿಮಗೆ ಕಾಣಿಸಲ್ಲ. ಅಂದರೂ ಕೂಡ ನೀವು ಈ ಧೂಪ ಹಾಕಿದ ಮೇಲೆ ನಿಮ್ಮ ಮನೆಯಲ್ಲಿ ಹಾಗೂ ಮೈಯಲ್ಲಿ ನಡೆಯುವಂಥ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.